ಮನಸ್ಸೇ ಸಾಕು ನಮಗೆ, ಹಗಲುಗನಸೆ ಬೇಡ. ಮನೆ ತುಂಬ ಪ್ರೀತಿ ಸಾಕು, ಬೆಳ್ಳಿ ಚಿನ್ನ ಬೇಡ. ತಂದೆ ತಾಯಿ ದೈವ, ಗುರುವೆ ನಮ್ಮ ಜೀವ ಎಂಬದಿಯ ಮಂತ್ರ ನಮ್ಮ ಹೃದಯ ತುಂಬಿಸೋ. ನೀಗಿಸು ಬಾಳಿನ ಅಹಂ 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 ಅಹಂ. ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಕರದಂಟು ನಗರಿ ಗೋಕಾಕ್ನಲ್ಲಿ JCI ಸಂಸ್ಥೆಯವರು ಆಯೋಜಿಸಿರುವಂತಹ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮುದ್ದು ವಿದ್ಯಾರ್ಥಿನಿಯರೇ, ಪಾಲಕ ಪೋಷಕ ಬಂಧುಗಳೇ ಹಾಗೂ ಎಲ್ಲ ಗುರು ಹಿರಿಯರೇ, ತಮ್ಮೆಲ್ಲರಿಗೂ JCI ಸಂಸ್ಥೆಯ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಸುಸ್ವಾಗತ. ಭುವಿಯಲ್ಲಿ ನಂಬಿದ ಭಕ್ತರ ಪಾಲಿಪ, ಭುವಿಯಲ್ಲಿ ನಂಬಿದ ಭಕ್ತರ ಪಾಲಿಪ. ಪಾಪ ವಿನಾಶನ ಪಾರ್ವತಿ ಪುತ್ರನೇ ದೇವ ಗಣಪತಿ, ನಮ್ಮ ಆದಿಮೂರುತಿ. ದೇವ ಗಣಪತಿ ನಮ್ಮ ಆದಿಮೂರುತಿ. ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ.
ಸರಸ್ವತಿ ಮಾತೆಯ ಪೂಜಾ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಜರುಗ್ತಾ ಇದೆ. ಸಂಗೀತ ಸೂಜೆಯು ನಿನ್ನಲ್ಲಿದೆ, ಸಂಗೀತ ಧ್ಯಾನ ನಿನ್ನಲ್ಲಿದೆ. ಶ್ರೀ ಶಾರದೆ ವರಪಾಣಿ, ಶ್ರೀ ಶಾರದೆ ವರಪಾಣಿ, ವಿದ್ಯಾದೇವತೆ ಶ್ರೀ ತಾಯಿ, ಶ್ರೀ ತಾಯಿ, ಶ್ರೀ ತಾಯಿ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೇವಾ ಮನೋಭಾವನೆಯಿಂದ ಸ್ಥಾಪಿತವಾಗಿರುವಂಥ ಅನೇಕ ಸಂಸ್ಥೆಗಳಲ್ಲಿ ಮುಂಚೂಣಿಯಲ್ಲಿರುವಂಥ ಬಹುಶಃ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನನ್ನೇ ತಾನು ಒಂದು ಅಪ್ರತಿಮ ಸೇವಾ ಮನೋಭಾವನೆಯ ಸಂಸ್ಥೆ ಗುರುತಿಸಿಕೊಂಡಿರುವಂಥ ಈ ಜೂನಿಯರ್ ಚೇಂಬರ್ ಆಫ್ ಕಾಮರ್ಸದ ಇವತ್ತು ಜೂನಿಯರ್ ಚೇಂಬರ್ ಆಫ್ ಕಾಮರ್ಸ್ ಇಂಟರ್ನ್ಯಾಷನಲ್ದ ಈ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಬಹುಶಃ ವಿಷ್ಣು ಲಾತೂರ್ ಅವರು ನಗರದ ತಾಲೂಕಿನ ಅತ್ಯಂತ ಕ್ರಿಯಾಶೀಲ ಯುವ ಮುಖಂಡ ಅಂತ ಹೇಳಬೇಕಾಗತ್ತಿ. ಅದ್ರ ಜೊತೆಗೇ ಅವ್ರು ಏನು ಈ JCIದೊಳಗೆ ಪದಾರ್ಪಣೆ ಮಾಡಿದರು ಅವತ್ತಿನಿಂದಲೂ ಸಹಿತ ಈ ಗೋಕಾಕ್ ತಾಲೂಕಿನ ಸಂಘಟನೆಗೆ ಒಂದು ಹೊಸ ಸ್ವರೂಪ ಕೊಡೋದ್ರ ಮುಖಾಂತರ ತಮ್ಮನ್ನು ತಾವು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಒಬ್ಬ ಕ್ರಿಯಾಶೀಲ ವ್ಯಕ್ತಿ. ಯಾಕಂದರೆ ಭಾಳ ದೊಡ್ಡ ಸಮಾರಂಭ ನಾನು ಕಂಡಂಥ ಬಹುಶಃ ಗೋಕಾಕದೊಳಗೆ ಪ್ರತಿಭಾ ಪುರಸ್ಕಾರ ಸರ್ಕಾರದ ಸಹಾಯ ಇಲ್ಲದೆ ಒಂದು ಸಂಸ್ಥೆಯವರು ಇಷ್ಟು ದೊಡ್ಡ ಪ್ರಮಾಣದಾಗ ಮಾಡಿದರು. ಬಟ್ ವಿದ್ಯಾರ್ಥಿಗಳು ಸಹಿತ ಇಷ್ಟು ದೊಡ್ಡ ಪ್ರಮಾಣದ ಸ್ಪಂದನೆ ಕೊಟ್ಟಾರಲ್ಲ, ಬಹಳ ಕಡೆ ಹೆಂಗೆ ಸಮಸ್ಯೆ ಇರ್ತೈತೆ ಅಂದ್ರೆ ಕುರ್ಚಿ ತುಂಬುತ್ತಾವಿಲ್ಲೋ ಎಂಬಲ್ಲ ಮಂದಿನ ಎಲ್ಲಿನ ತಂಡು ಅಂತ ಭಾವನೆ ಇರ್ತೈತಿ. ಆದರೆ ಸುಮಾರು 90% ವಿದ್ಯಾರ್ಥಿಗಳನ್ನ ಇವತ್ತು ಉಪಸ್ಥಿತರಿದ್ದೀರಿ. ನಿಮಗೆಲ್ಲ ಪ್ರೋತ್ಸಾಹ ಕೊಡೋ ಸಂಬಂಧ ಹಿರಿಯರು ಬಂದರು. ಅದಕ್ಕೆ ಈ ಕಾರ್ಯಕ್ರಮ ಅತ್ಯಂತ ವೈಶಿಷ್ಟ್ಯ ಕಾರ್ಯಕ್ರಮ, ವಿಶಿಷ್ಟಪೂರ್ವದ ಕಾರ್ಯಕ್ರಮ ಅಂಥೇಳಿ ಗೋಕಾಕ್ ನಗರದಲ್ಲಿ ಬಹಳ ಒಂದು ಸಂಭ್ರಮದ ವಾತಾವರಣ, ಅದ್ಭುತವಾದ ಕಾರ್ಯಕ್ರಮ ಜರುಗ್ತಾ ಇದೆ ಈ ಸುಂದರವಾದ ಹೇಮರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪದಲ್ಲಿ. ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ, ನಾನು ಇದನ್ನು ಯಾವ ಥರ ವಿಶ್ಲೇಷಣೆ ಮಾಡ್ತೀನಿ ಅಂದರೆ ಇದು ಒಂದು ಸರಸ್ವತಿ ದೇವಿಯ ಆರಾಧನೆ ಅಂತ ಹೇಳ್ತೀನಿ. ಮತ್ತು ಸರಸ್ವತಿ ದೇವಿಯನ್ನು ಆರಾಧನೆ ಮಾಡ್ತಕ್ಕಂಥ ಆರಾಧಕರ ಒಂದು ಸಮ್ಮೇಳನ ಅಂತ ಹೇಳ್ತೀನಿ. ಅವರಿಗೆ ಒಂದು ಗೌರವ ಸಮರ್ಪಣಾ ಕಾರ್ಯಕ್ರಮ ಅಂತೇಳಿ ಕರಿತಿದ್ದೀನಿ. ಲೈಕ್ ಮಂಡೆಡ್ ಏನಂತೂ ನಾವು ಇವತ್ತು ವಕೀಲರಿರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಎಲ್ಲ ರಂಗದ ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಎಲ್ಲರೂ ಸೇರಿ ಸಮಾಜ ಸೇವೆ ಮಾಡಲಿಕ್ಕೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ಇಂಡಿಯಾಗೆ ಬಂದಮೇಲೆ ಇದು 150 ದೇಶದಲ್ಲಿ ಕೆಲಸ ಮಾಡ್ತಾಯಿದೆ. 3 ಖಂಡಗಳಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾಯಿದೆ. ಇಲ್ಲಿ ಯಾವುದೇ ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಫಂಡ್ ಬರೋದಿಲ್ಲ. ನಾವೇ ನಮ್ಮ ದುಡಿಮೆಯಲ್ಲಿ ಒಂದು 10 ರೂಪಾಯಿ ಸಮಾಜಕ್ಕೆ ಕೊಡೋಣ ಅಂಥೇಳಿ ಎಲ್ಲರೂ ಸೇರಿ ಸಮಾಜ ಸೇವೆ ಮಾಡ್ತಾ ಇದ್ದೀವಿ. ಹಲವಾರು ಸಮಾಜ ಸೇವಾಮುಖಿ ಕೆಲಸಗಳಲ್ಲಿ ಇದು ಒಂದು ಪ್ರತಿಭಾ ಪುರಸ್ಕಾರ. ಯಾಕಪ್ಪ ಅಂತಂದರೆ ಪ್ರತಿ ಬಾರಿ ನಾವು ಹೇಳ್ತೀವಿ, ಈಗಲೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಒಬ್ಬ ವಿದ್ಯಾರ್ಥಿನಿ ಫೋನ್ ಮಾಡಿ, ಸರ್ ನಾನು 96 ಪಾಯಿಂಟ್ ಸಮಥಿಂಗ್ ಮಾಡಿದ್ದೀನಿ, ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ, ನನಗೆ ಯಾರೂ ಸನ್ಮಾನ ಮಾಡಿಲ್ಲ. ಆದರೆ ನಮ್ಮ ಮನೆ ಪಕ್ಕ ಒಂದು ಪ್ರೈವೇಟ್ ಸ್ಕೂಲಲ್ಲಿ 89 ಸಮಥಿಂಗ್ ಮಾಡಿದಂಥ ಹುಡುಗಿಗೆ ಸ್ಕೂಲಲ್ಲೂ ಸನ್ಮಾನ ಮಾಡಿದರು, ಅವರ ಸಮಾಜದವರು ಸಹಿತ ಸನ್ಮಾನ ಮಾಡಿದರು. ಅದು ಮುಂದುವರೆದ ವರ್ಗ, ಮುಂದುವರೆದಂಥ ಸಮಾಜ ಅವ್ರಿಗೆ ಸನ್ಮಾನ ಮಾಡಿತು. ನಾನು ಹಿಂದುಳಿದಲ್ಲಿ ವರ್ಗದಲ್ಲಿ ಹುಟ್ಟಿದ್ದೀನಿ, 99 ಪಾಯಿಂಟ್ ಮಾಡಿದ್ರು ನನಗೆ ಸನ್ಮಾನ ಇಲ್ಲ.
ಅದಕ್ಕೆ ದಯವಿಟ್ಟು ನೀವು JC ಸಂಸ್ಥೆದವರು ಇಂಥ ಒಂದು ವಿದ್ಯಾರ್ಥಿಗಳಿಗೆ ಬೆನ್ನು ತಟ್ಟು ಕೆಲಸ ಮಾಡಿದರೆ ಸಾರ್ಥಕತೆ ಆಗ್ತದೆ ಅಂತ ಒಂದು ವಿದ್ಯಾರ್ಥಿನಿ ಕೇಳಿದಾಗ ಅವತ್ತೇ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ ಏನಪ್ಪ ಅಂತಂದರೆ ಸರ್ವಧರ್ಮದ ಸರ್ವ ಸಮಾಜದ ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಮತ್ತು ಖಾಸಗಿ ಎಲ್ಲ ವಿದ್ಯಾರ್ಥಿನಿಗಳಿಗೆ 90 ಮತ್ತು ಅಧಿಕ ಅಂಕ ಪಡೆದ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮಾಡೋಣ. ಒಂದು ನಾಡಿನ ಪೂಜ್ಯರ ಸಮ್ಮುಖದಲ್ಲಿ, ಗಣ್ಯರ ಸಮ್ಮುಖದಲ್ಲಿ, ಅಧಿಕಾರಿಗಳ ಸಮ್ಮುಖದಲ್ಲಿ ಅವರು ಬೆನ್ನು ತಟ್ಟಿದರೆ ನಾನು ತಹಸೀಲ್ದಾರ್ ಆಗಬೇಕು, ನಾನು ತಾಲೂಕ್ ಪಂಚಾಯತಿ ಇಂಜಿನಿಯರ್ ಆಗಬೇಕು, ನಾನು ಟ್ರೈನರ್ ಆಗಬೇಕು, ನಾನು ರಾಜಕಾರಣಿಯಾಗಿ ದೇಶವನ್ನು ಮುನ್ನಡೆಸ್ಬೋದು ಅಥವಾ IAS KS ಆಗ್ಬೋದು ಅಂತ ಹೇಳಿ ಒಂದು ಛಲ ಅವರಲ್ಲಿ ಬರಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಿಜವಾಗಿ ನಿಮಗೆ ಇಷ್ಟ ಆಗಿದರೆ ಜೋರಾದ ಚಪ್ಪಾಳೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಎಲ್ಲ ಪದಾಧಿಕಾರಿಗಳು ಎದ್ದು ನಿಂತ್ಕೋಬೇಕು. ಯಾಕಪ್ಪ ಅಂತಂದರೆ ಇವರೆಲ್ಲರೂ ಕೈ ಜೋಡಿಸಿದಾಗ ನಮ್ಮ ಆಫೀಸ್ ಬೇರರ್ಸ್ ಮಾತ್ರ JCI ಇದ್ದವರು ಇವರೆಲ್ಲರ ಒಂದು ಸಹಕಾರದಿಂದ ಅಧ್ಯಕ್ಷರ ಆದಿಯಾಗಿ ಇವರೆಲ್ಲರೂ ತಮ್ಮದೇ ಆದ ಕೆಲಸದಲ್ಲಿ ಸಾಕಷ್ಟು ಬಿಜಿ ಇದ್ದಾರೆ. ಕೋಟ್ಯಾನುಕೋಟಿ ಸಂಪಾದನೆ ಮಾಡಿದಾರೆ, ಆರ್ಥಿಕವಾಗಿ ಬಡವರು ಇದ್ದಾರೆ. ಆದರೆ ಸಮಾಜಕ್ಕೆ ಒಂದು 10 ರೂಪಾಯಿ ಕೊಡಬೇಕಂತ ಬಂದಿದ್ದಾರಲ್ಲ, ನಿಜವಾಗಿ ಇನ್ನೊಮ್ಮೆ ನಾನು ಅವ್ರ ಪರವಾಗಿ ಚಪ್ಪಾಳೆ ಕೇಳ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಸೊ ಜೊತೆಗೆ ಇವತ್ತಿನ ದಿವಸ ನಮ್ಮ ಉಸ್ತುವಾರಿ ಸಚಿವರು ಸತೀಶಣ್ಣ ಜಾರಕಿಹೊಳಿ ಅವರು ಬರಬೇಕಾಗಿದೆ, ಮಧ್ಯಾಹ್ನ ಬರ್ತಾನೆ ಅಂತ ಹೇಳಿದ್ದಾರೆ. ಆದರೂ ಸಹಿತ ಅವ್ರ ಕುಟುಂಬದ ಒಬ್ಬ ಯುವ ರಾಜಕಾರಣಿ ನಮ್ಮ ಸರ್ವತನ ಜಾರಕಿಹೊಳಿ ಅವರು ಬಂದಿದ್ದಾರೆ. ಪೂಜ್ಯರಿದ್ದಾರೆ, ಅಶೋಕಣ್ಣ ಪೂಜಾರರಿದ್ದಾರೆ, ತಹಸೀಲ್ದಾರ್ ಇದ್ದಾರೆ ಮತ್ತು ತಾಲೂಕು ಪಂಚಾಯತಿ ಅಧಿಕಾರಿಗಳಿದ್ದಾರೆ. ಪ್ರತಿ ವರ್ಷ ನಾವು ಬೇಡಿಕೆ ಕೊಡ್ತೀವಲ್ಲಿ ಅದರಲ್ಲಿ ಒಂದು ಬೇಡಿಕೆ ಈಡೇರದ. ಅದಕ್ಕೆ ನಿಜವಾಗಿ ಇವತ್ತಿನ ದಿವಸ ನಾವು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು JC ಸಂಸ್ಥೆ ಮೂಲಕ ಸಲ್ಲಿಸ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಒಂದು ಲೈಬ್ರರಿ ಒಂದು ಸಾರಾಯಿ ಅಂಗಡಿ ಮೇಲೆ ಇತ್ತು ಗೋಕಾಕದಲ್ಲಿ. ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕೆಳಗಡೆ ಅಂಗಡಿ ನೋಡಿ ಮೇಲೆ ವಿದ್ಯಾಭ್ಯಾಸಕ್ಕೆ ಹೋಗ್ತಿದ್ರು. ವಿನಂತಿ ಮಾಡ್ತಾಯಿದ್ವು, ಸೈಟ್ ಸರ್ ಅವ್ರು ಬಂದಾಗ ಅವ್ರಿಗೂ ಕೊಟ್ಟಿದ್ವಿ, ಮನೆಗೆ ಹೋಗಿ ಕೊಟ್ಟಿದ್ವಿ. ಇವತ್ತಿನ ದಿವಸ ಕೋಟಿ ರೂಪಾಯಿದಲ್ಲಿ ಒಂದು ಡಿಜಿಟಲ್ ಲೈಬ್ರರಿ ಗೋಕಾಕದಲ್ಲಿ ನಡೀತಾ ಇದೆ. ಅದಕ್ಕೆ ನಾವು ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇನ್ನೆರಡು ವಿನಂತಿಯನ್ನು ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಅಶೋಕಣ್ಣ ಪೂಜಾರ್ ಸರ್ ಅಥವಾ ನಮ್ಮ ತಹಸೀಲ್ದಾರ್ ಸರ್ ಇರ್ಬೋದು, ಸರ್ವತಮ್ಮ ಜಾರಕಿಹೊಳಿ ಇರ್ಬೋದು, ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿ ಅಥವಾ ಎಲ್ಲ ಮುಖಂಡರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಗೋಕಾಕ್ ನಾಡಿನಲ್ಲಿ ಹಲವಾರು ರಂಗಗಳಲ್ಲಿ ತಮ್ಮ ಪ್ರತಿಭೆಯ ಮೂಲಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗೋಕಾಕ್ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಆದರೆ ಆ ಕಲಾವಿದರಿಗೆ ಕಲೆಯ ಅಭ್ಯಾಸ ಮಾಡಲಿಕ್ಕೆ ಮತ್ತು ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಒಂದು ಸ್ಥಳಾವಕಾಶ ಇರೋದಿಲ್ಲ. ಒಂದು ಸಮುದಾಯ ಭವನದ, ಅದು ಬಹಳ ಚಿಕ್ಕದಾದ ಒಂದು ಸಮುದಾಯ ಭವನದ. ಮತ್ತು ಆದ್ದರಿಂದ ಗೋಕಾಕ್ ನಗರದ ವಾಲ್ಮೀಕಿ ಮೈದಾನದ ಪಕ್ಕದಲ್ಲಿ ಇರ್ಬೋದು ಅಥವಾ ಒಂದು ಸೂಕ್ತ ಸ್ಥಳ ನಿಗದಿಪಡಿಸಿ ಕಲಾವಿದರಿಗಾಗಿ ಒಂದು ಬೃಹತ್ ಕಲಾಭವನ ನಿರ್ಮಾಣ ಮಾಡಿಕೊಡ್ಬೇಕು ಅಂಥೇಳಿ ದಯವಿಟ್ಟು ನಾನು ತಹಸೀಲ್ದಾರ್ ಸಾಹೇಬರಲ್ಲಿ ಮತ್ತು ನಲ್ಲಿ ನೆರೆದಿರುವಂಥ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಗೋಕಾಕ್ ನಗರಕ್ಕೆ ಸುತ್ತಮುತ್ತಲಿನ ನೂರಾರು ಹಳ್ಳಿಗಳಿಂದ ಜನರು ತಮ್ಮ ವಿವಿಧ ಕೆಲಸಕ್ಕೆ ಗೋಕಾಕ್ ತಮ್ಮ ಕೆಲಸಗಳಿಗೆ ಬರ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿ ಇರುತ್ತೆ. ತಾವೆಲ್ಲ ಬರ್ತೀರಿ ಗೋಕಾಕ್ಕೆ. ಅಂಥವ್ರಿಗೆ ವಿಶೇಷವಾಗಿ ಮಹಿಳೆಯರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ಸಾರ್ವಜನಿಕವಾಗಿ ಶೌಚಾಲಯ ಎಲ್ಲೂ ಇಲ್ಲ ಗೋಕಾಕದಲ್ಲಿ. ಬಹಳ ತೊಂದರೆ ನಮ್ಮ ಗೋಕಾಕ್ ಬಂದಂಥ ಮಹಿಳೆಯರು ಅನುಭವಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಗೋಕಾಕ್ ನಗರದ ಬಾಜಿ ಮಾರ್ಕೆಟ್ ಇರ್ಬೋದು, ಕೋರ್ಟ್ ಸರ್ಕಲ್ ಇರ್ಬೋದು, ಅಥವಾ ಬ್ಯಾಳಿಕಾಟ ಇರ್ಬೋದು, ಅಥವಾ 4 ನಂಬರ್ 1 ಇರ್ಬೋದು, ಸಾರ್ವಜನಿಕ ಶೌಚಾಲಯಗಳನ್ನು ದಯವಿಟ್ಟು ನಿರ್ಮಿಸಿ ಗೋಕಾಕ್ ನಗರಕ್ಕೆ ಆಗಮಿಸುವ ಸಾರ್ವಜನಿಕರಿಗೆ, ಮಹಿಳೆಯರು, ವಿದ್ಯಾರ್ಥಿನಿಯರಿಗೆ ಮತ್ತು ಎಲ್ಲ ಸಾರ್ವಜನಿಕರ ಅನುಕೂಲ ನಿಟ್ಟಿನಲ್ಲಿ ಈ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದರೆ ಗೋಕಾಕ್ದಾಗ ನಾವು ನೋಡ್ತೀವಿ ದಿನದಿಂದ ದಿನಕ್ಕೆ ಆಕ್ಸಿಡೆಂಟ್ ಆಗ್ತಾಯಿದ್ದಾವೆ. ಸಾಕಷ್ಟು ವಿದ್ಯಾರ್ಥಿನಿಯರು ಇವತ್ತೊಂದು ಅಪಘಾತದಲ್ಲಿ ಗಾಯಗೊಳ್ಳೋದಷ್ಟೇ ಅಲ್ಲದೆ ತಮ್ಮ ಜೀವವನ್ನು ಸಹಿತ ತ್ಯಜಿಸ್ತಾ ಇದ್ದಾರೆ. ಸೊ ಈ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ದಿನನಿತ್ಯ ಅಪಘಾತಗಳು ಸಂಭವಿಸ್ತಾ ಇದ್ದಾವೆ. ಆದ್ದರಿಂದ ಗೋಕಾಕ್ ನಗರಕ್ಕೆ ಒಂದು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಪ್ರತ್ಯೇಕವಾಗಿ ನಿರ್ಮಿಸಿ ಪ್ರತ್ಯೇಕ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಕ ಮಾಡುವಂಥ ಕೆಲಸ ನಾವು ಇವತ್ತಿನ ದಿವಸ ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ಮುಖಂಡರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ JCI ಸಂಸ್ಥೆ ಸುಮಾರು 11 ವರ್ಷದಿಂದ ಕೆಲಸ ಮಾಡ್ತಾ ಬಂದದ. ಅದರಲ್ಲಿ ಮುಖ್ಯವಾಗಿ ವಿವೇಕಾನಂದ ನಗರ 9ನೇ ಕ್ರಾಸ್ನಲ್ಲಿ ಸಾರ್ವಜನಿಕ ಉದ್ಯಾನವನ ದತ್ತು ಪಡೆದು ಅದನ್ನು ಅಭಿವೃದ್ಧಿಪಡಿಸುವ ಕೆಲಸ ಮಾಡಿದೆ. ಅದಕ್ಕೆ ಆ ಉದ್ಯಾನವನ ಅಭಿವೃದ್ಧಿಗಾಗಿ ನಗರಸಭೆಯಿಂದ ಒಂದು ಸಹಾಯ ದೊರಕಿಸಲು ಸಹಿತ ನಾವು ಇವತ್ತಿನ ದಿವಸ ವಿನಂತಿ ಮಾಡ್ತಾ ಇದ್ದೇವೆ. ತಹಸೀಲ್ದಾರ್ ಸರ್ ಮುನ್ಸಿಪಾಲಿಟಿ ಕಮಿಷನರ್ ಜೊತೆ ಅಧ್ಯಕ್ಷರ ಚರ್ಚೆ ಮಾಡಿ ಆ ಉದ್ಯಾನವನವನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡುವಲ್ಲಿ ತಾವೆಲ್ಲರೂ ಗಮನ ಹರಿಸ್ತಾರೆ ಅಂಥೇಳಿ ವಿನಂತಿ ಮಾಡ್ತಾ ಇದ್ದೇನೆ. ಇನ್ನೊಂದು ಏನಪ್ಪ ಅಂತಂದರೆ ಇದರಲ್ಲಿ ನಮ್ಮ ಸಂಸ್ಥೆದೊಂದು ಸ್ವಾರ್ಥ ಏನಂತಂದರೆ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿನಿಯರಿಗೆ ಒಂದು ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡಬೇಕಂಥೇಳಿ ಸಂಸ್ಥೆ ಮಾಡಿದೆ. ಅದ್ರ ಜೊತೆಗೆ ಒಂದು ಉಚಿತ ಶಿಕ್ಷಣ ಸಂಸ್ಥೆನೂ ಸಹಿತ ತೆಗಿಬೇಕಂಥೇಳಿ ನಮ್ಮೆಲ್ಲರೂ ಹಲವಾರು ಮುಖಂಡರು ಚರ್ಚೆ ಮಾಡಿದ್ದಾರೆ. ಅದಕ್ಕೆ
ಒಂದು ಸರ್ಕಾರಿ ನಿವೇಶನ, ಯಾಕಂದರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಟ್ಟು ಸಂಸ್ಥೆ ನಡೆಸೋದು ಕಷ್ಟ ಆಗ್ತದೆ. ಅದಕ್ಕೆ ಒಂದು CSIT ಏನಾದರೂ ಈ ಸಂಸ್ಥೆಗೆ ನೀಡಿದಾದ್ರೆ ಉಚಿತವಾಗಿ ಗೋಕಾಕ ಬರುವಂಥ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ನಿಲಯ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಮನವಿಗಳನ್ನು ಸ್ವೀಕರಿಸಿ ತಾವು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಪದಾಧಿಕಾರಿಗಳು ಆ ಮನವಿಯನ್ನು ಪೂಜಾರ ಮೂಲಕ ಎಲ್ಲರಿಗೂ ಸಮರ್ಪಿಸಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಒಂದು ಫೋಟೋ. ಶಾಸಕರು ಬಾಲಚಂದ್ರಣ್ಣ ಜಾರಕಿಹೊಳಿ ಅವರು ಅವರ ಅನುಪಸ್ಥಿತಿಯಲ್ಲಿ ಅವರ ಜಾರಕಿಹೊಳಿ ಕುಡಿ ಸರ್ವೋತ್ತಮ ಜಾರಕಿಹೊಳಿ ಅವರ ಕಡೆಯಿಂದ 25,000 ರೂಪಾಯಿಗಳನ್ನು ಕೊಟ್ಟು ಕಳಿಸಿದ್ದಾರೆ. ಜ್ವರದ ಚಪ್ಪಾಳೆ ಮೂಲಕ ನಾವು ಅಭಿನಂದನೆ ಸಲ್ಲಿಸೋಣ. ನಾವು ಶಿಕ್ಷಣ ತಂದಾಗ ಸಾಕಷ್ಟು ವಿದ್ಯಾರ್ಥಿಗಳು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವ್ರನ್ನ ಇವತ್ತು ಗುರುತಿಸಿ ಅವರಿಗೆ ಸತ್ಕಾರ ಮಾಡುವಂಥ ಒಂದು ಕೆಲಸವನ್ನು ನಮ್ಮ JCI ಸಂಸ್ಥೆಯವರು ಮಾಡ್ತಾಯಿದ್ದಾರೆ. ವಿಶೇಷವಾಗಿ ಅವ್ರಿಗೆ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಒಂದು ಒಳ್ಳೆಯ ಕೆಲಸವನ್ನು ತಾವು ಇವತ್ತೆಲ್ಲರೂ ಮಾಡ್ತಾಯಿದ್ದೆ. ಬಹುತೇಕ ಯಾಕೆ ಇದೀಗ ಸಾಕಷ್ಟು ಒಂದು ದೊಡ್ಡದಾದಂತಹ ಮನವಿ ಪತ್ರನ JCI ಸಂಸ್ಥೆಯವರು ಕೊಟ್ಟಿದ್ದಾರೆ. ಈಗಾಗಲೇ ಅವ್ರದ್ದು ಮನವಿ ಈಡೇರೈತಿ. ಇನ್ನೂ ಏನದಾವು ಹಂತವಾಗಿ ಈಡೇರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ, ನಮ್ಮ ಜಾರಕಿಹೊಳಿ ಕುಟುಂಬ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ನಿಮಗೆ ನಾನು ಹೇಳಕ್ಕೆ ಬಯಸ್ತೇನೆ. ಅದು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ನಮ್ಮದು ಕೂಡ ಒಂದು ಸ್ವಾರ್ಥ ಐತಿ. ನಾನು ಹಂಗೆ ಬಂದಿಲ್ಲ. ಯಾಕಂತಂದ್ರೆ ನೀವೆಲ್ಲರೂ ಕೂಡ ಇವತ್ತು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ತಾವೆಲ್ಲರೂ ಕೂಡ ಒಳ್ಳೆಯ ಅಧಿಕಾರಿಗಳಾಗಬೇಕು, ತಾವೆಲ್ಲರೂ ಒಳ್ಳೆಯ ಹುದ್ದೆಗಳನ್ನು ಅಲಂಕಾರವನ್ನು ಮಾಡಬೇಕು. ಅಲ್ಲಿ ತಾವು ಹುದ್ದೆಯನ್ನು ಅಲಂಕಾರ ಮಾಡಿದಾಗ ಅವಾಗ ಬರ್ತೀವಿ ನಾವು ನಿಮ್ಮ ಕಡೆ. ಈಗ ಬರೋದಿಲ್ಲ. ನಾವೇನು ನಮ್ಮ ಕೆಲಸಕ್ಕೆ ಬರೋಂಗಿಲ್ಲ, ನಮ್ಮ ಕ್ಷೇತ್ರದ ಸಾರ್ವಜನಿಕರ ಕೆಲಸಕ್ಕೆ ಬರ್ತೇವೆ. ಅವಾಗ ಬಂದಾಗ ತಾವು ಯಾವತ್ತು ನಮಗೆ ಹೇಳ್ತಿರಲ್ಲ, ಇಲ್ಲರಿ ಸರ್ ನಾನು ಪ್ರತಿಭಾ ಪುರಸ್ಕಾರನ ಬಂದಿದ್ನಿ, ಇವತ್ತು ನಾ ಏನೋ ತಹಶೀಲ್ದಾರ್ ಗೋಕಾಕ್ ಆಗೀನಿ, ZP CEO ಆಗಿದ್ದೇನೆ ಅಂತ ನೀವು ಯಾವತ್ತು ನನಗೆ ಹೇಳ್ತಿರಲಿಲ್ಲ, ಅವತ್ತು ನಿಜವಾಗಿಯೂ ನಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಕೂಡ ಸಾರ್ಥಕ ಆಗ್ತದೆ. ಅದಾದಮೇಲೆ ಈ ಒಂದು ಸಮಾರಂಭನ ಆಫ್ಕೋರ್ಸ್ ಎಲ್ಲ ವಿದ್ಯಾರ್ಥಿಗಳು ನೀವು ಭಾಳ ಪರಿಶ್ರಮವನ್ನು ಪಟ್ಟು ಇಷ್ಟು ಒಳ್ಳೆಯ ಅಂಕಗಳನ್ನ ತಗೊಂಡ್ಬಂದು ನಮ್ಮ ಊರಿಗೆ, ತಮ್ಮ ಪಾಲಕರಿಗೆ, ಹೆಮ್ಮೆಯ ಗುರುಗಳಿಗೆ ಮತ್ತು ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಿಗೂ ಕೂಡ ಒಂದು ಒಳ್ಳೆಯ ಹೆಸರನ್ನು ನೀವು ತಂದಿರಿ. ಅದಕ್ಕಾಗಿ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. Indeed, it is my great privilege and an immense pleasure for me to stand behind you. And before I would say something, I would heartily thankful to express my gratitude, sincere gratitude to all the JCE Foundation. Without your support and then this opportunity, I would have never conquered myself. I'm really happy for that. ಕರ್ನಾಟಕದಲ್ಲಿ 2002 ರಿಸಲ್ಟ್ ಬರುತ್ತೆ. ಆ ಎಂಟೈರ್ ಆ ಸ್ಕೂಲು ಕರ್ನಾಟಕದಲ್ಲಿ ಎಲ್ಲರೂ ಟಾಪ್ ಆಫ್ ದ ವರ್ಲ್ಡ್ ರಿಸಲ್ಟ್ ಬಂದಿರ್ತಾರೆ. ಬಟ್ ಒಬ್ಬ ಹುಡುಗ ಏನಾಗುತ್ತೆ ಅಂದರೆ ಆ ದಿನ SLC ಎಕ್ಸಾಮ್ ನೋಡಿದಾಗ ರಿಸಲ್ಟ್ ಫೇಲ್ ಆಗಿತ್ತು. ಏನಾಗಿತ್ತು? ಕಮಾನ್ ಎವ್ರಿ, SLC ರಿಸಲ್ಟ್ ಏನಾಗಿತ್ತು? ಫೇಲ್ ಆಗಿತ್ತು. ಅವತ್ತು ಆ ಹುಡುಗ ಡಿಸೈಡ್ ಮಾಡ್ತಾನೆ, ಎಲ್ಲ ಪಾಸ್ ಆದರೂ ನಾನು ಒಬ್ಬ ಫೇಲ್ ಆಗಿದ್ದೀನಿ, ಸಾಯ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಬಟ್ ಆ ವರ್ಷ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಅನೌನ್ಸ್ ಮಾಡುತ್ತೆ ಅಂದರೆ ಜೂನಲ್ಲೇ ಎಕ್ಸಾಮ್ ಕಟ್ಟಿ ಮತ್ತೆ ಪಾಸ್ ಆಗ್ರಿ ಅಂತ ಒಂದು ಅವಕಾಶ ಮಾಡಿಕೊಡ್ತಾರೆ ಸರ್. 2002 ಅದು. ಆ ಹುಡುಗ ಜೂನ್ 2002 ಕಟ್ತಾನೆ, ಪಾಸ್ ಆಗ್ತಾನೆ, 49% ಮಾಡಿ ಪಾಸ್ ಆಗ್ತಾನೆ. PUCಗೆ ಹೋಗ್ತಾನೆ, ಕಾಮರ್ಸ್ ತೊಗೋತಾನೆ, ಸೆಕೆಂಡ್ PUCಗೆ ಹೋಗ್ತಾನೆ, ಮತ್ತು 60 ಮಾಡ್ತಾನೆ. ಅದಾದಮೇಲೆ ಅವನ ಜೊತೆ ಇದ್ದವ್ರು ಎಲ್ಲ ಫ್ರೆಂಡ್ಸು, ಹೆಸರಾಂತ ಸೈನ್ಸು, ಮೆಡಿಕಲ್ಲು ಎಲ್ಲ ಸಿಗುತ್ತೆ ಅವ್ರಿಗೆ. ಬಟ್ ಈ ಹುಡುಗನ ಮನಸ್ಸಿನಲ್ಲಿತ್ತು, ಏನೂ ಮಾಡೋಕ್ಕಾಗಲಿಲ್ಲ, ಎಲ್ಲ ನನ್ನ ಫ್ರೆಂಡ್ಸು ದೊಡ್ಡ ದೊಡ್ಡ MBBS BMSಗೆ ಹೋದ್ರು ಅಂತೇಳಿ. ಅದಾದಮೇಲೆ ಮತ್ತೆ ಹುಡುಗ ಡಿಗ್ರಿಗೆ ಹೋಗ್ತಾನೆ. ಡಿಗ್ರಿಗೆ ಹೋಗಿ ಕಾಲೇಜ್ಗೆ ಟಾಪರ್ ಆಗ್ತಾರೆ, ಟಾಪ್ 10 ಆಗ್ತಾರೆ. ಡಿಗ್ರಿ ಮುಗಿಸಿ ಮತ್ತೆ ಅವ್ರಿಗೆ ಒಬ್ರು ಮೋಟಿವೇಟ್ ಮಾಡ್ತಾರೆ ಗುರುಗಳು, ಇಲ್ಲ ಇಷ್ಟೇ ಡಿಗ್ರಿ ಮುಗಿಸ್ಬೇಡಪ್ಪ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ಕೊ ಅಂತ ಇದ್ದಾರೆ. ಅಗೇನ್ ಹಿ ಗೋ ಟು ಕರ್ನಾಟಕ ಯೂನಿವರ್ಸಿಟಿ, ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತಾನೆ. ಅದಾದಮೇಲೆ ಲೈಫಲ್ಲಿ ಆ ಡಿಗ್ರಿ ಕಾಲೇಜ್ ಫೇಸಲ್ಲಿ ಏನಾಗಿತ್ತು ಅಂದರೆ
ಆ ಹುಡುಗ ಒಂದು ಟೀನೇಜಲ್ಲಿ ಅಂದರೆ ವಯಸ್ಸಿರುತ್ತಲ್ಲ 19-20 ವಯಸ್ಸಲ್ಲಿ ಒಂದು ಹುಡುಗಿನ ಲವ್ ಮಾಡಿ ಆ ಟೈಮ್ದಲ್ಲಿ ಲೈಫಲ್ಲಿ ಹುಡುಗಿ ಕೈ ಕೊಟ್ಲು ಅಂತೇಳಿ ಸುಸೈಡ್ ಮಾಡ್ಕೋತಾನೆ. ಒಂದ್ಸರಿ ಎಜುಕೇಷನಲ್ಲಿ ಫೇಲ್, ಒಂದ್ಸರಿ ಲವ್ವಲ್ಲಿ ಫೇಲ್. ಬಟ್ ಅದಾದಮೇಲೆ 2010 ಅವನಿಗೆ ಒಬ್ಬರು ಪ್ರಾಪರ್ ಗುರುಗೋದಕ್ಷಿಣ ಮಾರ್ಗದರ್ಶನ ಆಗುತ್ತೆ. ಅವ್ರು ಹೇಳ್ತಾರೆ, ಮಿಸ್ಟರ್ ಮಲ್ಲಿಕಾರ್ಜುನ್, ನಿನ್ನ ಕೆಲಸ ಬಿಟ್ಟು ಈ ಥರ ಮಾಡೋ ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರು. ಅವ್ರು ಪ್ರೇರಣೆ ಮಾಡ್ತಾರೆ. ಅವತ್ತು ಸ್ಟಾರ್ಟ್ ಆಗಿ ಜರ್ನಿ ಇಲ್ಲಿವರೆಗೆ ಬಂದು ನಿಂತಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ಇಟ್ಸ್ ಮೀ. ವೇಳೆ ಒಳಗೆ ನಮ್ಮ ಮಕ್ಕಳು ಧಾರವಾಡ, ಬೆಂಗಳೂರು, ದಿಲ್ಲಿ ನೀವು ಹೇಳಿರಲ್ಲ ಸರ, ಅಲ್ಲಿ ಹೋಗೋಕ್ಕಿಂತ ನೀವು ಪ್ರತಿಭಾವಂತರು ಒಂದು ಗೋಕಾಕದಲ್ಲಿ ಟ್ಯುಟೋರಿಯಲ್ಸ್ ಯಾಕೆ ತೆಗಿಬಾರ್ದು ಅಂತ ನನ್ನ ಅಭಿಪ್ರಾಯ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಈಗ ಇವರೇನು ಹೇಳಿರಲ್ಲ ಹಿರಿಯರ, ನಾನು ಟೀಚಿಂಗ್ 2011ರಿಂದ ಮಾಡ್ತೇನೆ ರೀ. ಹೌದ್ರಿ, ನಾನು ಫ್ರೀ ಕ್ಲಾಸ್ ಮಾಡ್ತೀನಿ ರೀ. ರಾತ್ರಿ 9 ಗಂಟೆಯಿಂದ 10 ಗಂಟೆ ಗೂಗಲ್ ಮೀಟ್ ಮಾಡ್ತೀನಿ. ಗೂಗಲ್ ಮೀಟು ರಾತ್ರಿ 9 ಗಂಟೆಯಿಂದ 10 ಗಂಟೆ. ಅದರಲ್ಲಿ PSI ಹಿಡ್ಕೊಂಡು IAS ವರೆಗೂ ಏನು ಬರ್ತೈತೆ, ಜನರಲಿ ಕರೆಂಟ್ ಅಫೇರ್ಸ್, ಜಿಯೋಗ್ರಫಿ ಏನೇನು ಬರ್ತೈತೆ ಎಲ್ಲನೂ ಕ್ಲಾಸ್ ಮಾಡ್ತೀನಿ ರೀ. ಈಗ ಲಾಸ್ಟ್ 6 ಮಂತಿಂದ ಯಾಕೆ ಮಾಡಿಲ್ಲ ಅಂದರೆ ಯಾವುದೇ ರೀತಿಯಿಂದ ರಿಕ್ರೂಟ್ಮೆಂಟ್ ಇಲ್ಲ ಅಂತೇಳಿ. ಮೊನ್ನೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಯ್ತು ರೀ. ಇನ್ನೊಂದು ವಾರದಲ್ಲಿ ಕ್ಲಾಸ್ ಮಾಡ್ತೀನಿ. ನಾನು ಲಿಂಕ್ ಎಲ್ಲರಿಗೂ ಶೇರ್ ಮಾಡ್ತೀನಿ. JCS ಅವರು ತಿಂಗಳ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ವಿಷ್ಣು ಲಾತೂರ್ ಸರ್ ಮೇನ್ ಪ್ರಮುಖ. ಅಂದರೆ ಅವ್ರು ಯಾವಾಗಲೂ ಕಿಂಗ್ ಆಗಕ್ಕೆ ಹೋಗಂಗಿಲ್ಲ ರೀ. ಅವ್ರು ಏನು ಮಾಡ್ತಾರೆ, ಕಿಂಗ್ ಮಿಕ್ಕರ್ ಹಾಕ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ರಾಜರನ್ನು ಸೃಷ್ಟಿ ಮಾಡ್ತಾರೆ ಅವ್ರು. ಅದಕ್ಕೆ ಅವ್ರು ಯಾವಾಗಲೂ ಹೇಳ್ತಿರ್ತಾರೆ ನಮ್ಮ ಮಟ್ಟಕ್ಕೆ ಬಂದಾಗ, ಸರ್ ನೀವು ಕಿಂಗ್ ಅಲ್ರಿ, ಕಿಂಗ್ ಮೇಕರ್ ಅದ್ರಿ. ನೋಡಿ ಎಷ್ಟು ಪ್ರತಿ ಸಲ ಅವ್ರ ಅಧ್ಯಕ್ಷ ಆಗ್ಬೋದಿತ್ತು, ಆದರೆ ಪ್ರತಿ ವರ್ಷ ಒಬ್ಬರು ಅಧ್ಯಕ್ಷ ಸ್ಥಾನ ಕೊಟ್ಟು ಸಮಾಜ ಹೆಂಗೆ ದುಡಿಬೇಕು, ಸಮಾಜಕ್ಕೆ ಹೆಂಗೆ ಸ್ಪಂದನೆ ಮಾಡಬೇಕು, ಸಮಾಜ ಹೆಂಗೆ ನಾವು ಯುವಕರು ಮುಂದೆ ಬರಬೇಕು ಅನ್ನೋದು ಯಾರು ನೋಡಿ ಕಲಿಬೇಕಂದ್ರೆ ವಿಷ್ಣು ಲಾತೂರ್ ಸರ್ ನೋಡಿ ಕಲಿಬೇಕು. ಯಾಕಂದ್ರೆ ಅವರಷ್ಟು ಎಲ್ಲರೂ ಕರ್ಕೊಂಡು ಸಂಘಟನೆ ಮಾಡ್ಕೊಂಡು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ, ಯಾರಿಗೂ ಮಾಡೋಕ್ಕಾಗಂಗಿಲ್ಲ ರೀ.
ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೆಸಿಕೊಟ್ಟ ಎಲ್ಲ ನಮ್ಮ ಮಹಿಳಾ ಮುಖಂಡರಿಗೆ ಮತ್ತು ಜೆಸಿ ಪದಾಧಿಕಾರಿಗಳಿಗೆ ಅಧ್ಯಕ್ಷರಾದ ಕಿರಣ್ ಗಂಗರೆಡ್ಡಿ ಅವರ ಪರವಾಗಿ ನಿಮ್ಮ ಚಪ್ಪಾಳೆ ಮೂಲಕ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ನಮ್ಮ 2026ನೇ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜೆಸಿ ಮಹಿಳಾ ಘಟಕ ಮತ್ತು ನಮ್ಮ ಜೆಂಟ್ಸ್ ಗ್ರೂಪ್ ಎಲ್ಲ ತಮ್ಮ ತನುಜನದ ಸಹಾಯ ಮತ್ತು ಸಹಕಾರದಿಂದ ಯಶಸ್ವಿ ಕಾರ್ಯಕ್ರಮ ನಡೆಯುತ್ತದೆ. ಅದಕ್ಕೆ ಎಲ್ಲ ನಮ್ಮ ಜೆಸಿಯಿಂದ ಧನ್ಯವಾದಗಳು ಹೇಳ್ತೀನಿ. ಜೈ ಜೈ